ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ಆ ಈಗ 2 ದಿವಸದ ಹಿಂದೆ ಅಥವಾ ಕೆಲವು ವಿಚಾರಗಳು ತುಂಬಾ ಬೇರೆ 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 ಬದಲಾವಣೆಗಳನ್ನ ಪಡೆದುಕೊಳ್ತಾ ಇದೆ. ಕೆಲವೊಬ್ರು ಏನಂತಾರೆ, ನಾನಾಗಿದ್ರೆ ಆ ಜಾಗದಲ್ಲಿ ಬಿಟ್ಕೊಡ್ತೀನಿ ಅಂತಿದ್ರು. ಅಥವಾ ಕೆಲವೊಬ್ರು ಕಾನೂನು ಪ್ರಕಾರ ಅವ್ರು ಮಾಡ್ತಾ ಇರೋದು ಸರಿ, ಅವ್ರದನ್ನ ಅವ್ರು ಕೇಳ್ತಾ ಇದ್ದಾರೆ, ಅದು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಯಾವ ವಿಚಾರದ ಬಗ್ಗೆ ತಮ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ, ಏನು ಹಾಸನ ಜಿಲ್ಲೆಯಲ್ಲಿ ಇರುವಂತ ಯಶ್ ಅವರ ತಾಯಿ ಆ ಏನು ಕಾನೂನಿನ ಮೊರೆ ಹೋಗಿ ಇದು ನಮ್ಮದಲ್ಲ ಜಾಗ, ಆ ಅದು ಅಂತ ಹೇಳಿ ಬೇರೆ ರೀತಿಯಾದಂತ ವಿಚಾರಗಳನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತಮಗೆಲ್ಲ ನಾನು ಒಂದು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಯಶ್ ತಮ್ಗೆಲ್ಲ ಗೊತ್ತು, ಬಿಗ್ ಸ್ಟಾರ್, ಇವತ್ತು ಪ್ಯಾನ್ ಇಂಡಿಯಾ ಸರ್ದಾರ, ಪ್ಯಾನ್ ಇಂಡಿಯಾ ಹೀರೋ ಯಶ್ ಅವರು. ಅದ್ರ ಬಲ್ಲಿ ಎರಡ್ ಮಾತಿಲ್ಲ. ಸೊ ಒಂದು ಏನು ಕಂಪೌಂಡ್ ಅನ್ನ ಹಾಕ್ಬೇಕಾದಾಗ ಆ ಕಂಪೌಂಡ್ ಏನು ಬೇರೆದವರು ಅಂದ್ರೆ ಅದರ್ ಪರ್ಸನ್, ಅದೇ ಊರಿದವರು, ಅದರ ಅಕ್ಕಪಕ್ಕದಲ್ಲಿರುವಂತವ್ರು, ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಅಥವಾ ಕಾನೂನಲ್ಲಿ ಏನು ಬರುತ್ತೋ ಆ ಆದೇಶ ಪತ್ರವನ್ನ ಇಟ್ಟುಕೊಂಡು ಅಲ್ಲಿ ಅವರು ಆ ಸ್ಥಳದಲ್ಲಿ ಕಂಪೌಂಡ್ ಅನ್ನು ಹಾಕುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಓಕೆ, ಅದು ಓಕೆ. ಕಾನೂನಾತ್ಮಕವಾಗಿ ನಾನು ತಂದಿದ್ದೀನಿ, ನಾನು ಕಾನೂನಾತ್ಮಕವಾಗಿ ನಾನು ಕಂಪೌಂಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ಆ ಕಂಪೌಂಡ್ ಅನ್ನ ನಾನು ಡೆಮಾಲಿಷ್ ಮಾಡಿದ್ದೀನಿ ಅನ್ನೋ ವಿಚಾರವನ್ನು ಸಹ ಅಲ್ಲಿ ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದ್ರು. ಈ ಕುರಿತಾಗಿನೇ ಇದು ನನ್ನ ಜಾಗ, ಯಾರು ಹೇಳಿ, ಯಶ್ ಅವರ ತಾಯಿ, ಇದು ನನ್ನ ಜಾಗ, ನಾನ್ ಹಾಕಿರೋ ಕಂಪೌಂಡ್ ಅನ್ನ ನೀವ್ ಹೇಗೆ ನೆಲಸಮ ಮಾಡಿದ್ರಿ? ನಿಮ್ಮ ಹತ್ರ ಏನಾದ್ರೂ ಆದೇಶ ಪತ್ರ ಇದೆಯಾ, ಅಥವಾ ನಿಮ್ಮ ಹತ್ರ ಏನಾದ್ರೂ ದಾಖಲೆಗಳಿದೆಯಾ? ಬಟ್ ಆಲ್ರೆಡಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿರ್ಬೇಕಾದಾಗ, ಕಾನೂನಾತ್ಮಕವಾಗಿ ಎಲ್ಲಾ ದಾಖಲೆಗಳನ್ನ ಮುಟ್ಟಿಸಿದಾಗ ಈ ರೀತಿ ರಂಪಾಟ ಮಾಡೋದು ಅಷ್ಟು ಸರಿಯಲ್ಲ ಅನ್ನೋ ನಮ್ಮ ವಿಚಾರ. ಯಾಕೆ ಸರಿಯಲ್ಲ, ಅನ್ನೋದು ಈಗ ಅವರು ಸಹಜವಾಗಿ ಹೇಳಿದ್ವಂತ ಮಾತಲ್ಲಿ, ಯಶ್ ಅವ್ನ್ ಸ್ಟಾರು, ನಾನ್ ಸ್ಟಾರ್ ಅಲ್ಲ ಅಂತ ಹೇಳ್ತಾರೆ. ಓಕೆ, ಒಪ್ಕೊಳ್ಳೋಣ, ನೀವು ಸ್ಟಾರ್ ಅಲ್ಲ, ನೀವು ಸ್ಟಾರು ಆಗುದಿಲ್ಲ, ಸುಮ್ನೆ ಏನೇನೋ ಮಾತಾಡಿದ್ರು ನೀವು ಸ್ಟಾರ್ ಆಗಕ್ಕಲ್ಲ. ಈ ಹಿಂದೆನೂ ಕೂಡ ಒಂದು ಜಾತಿಯ ಬಗ್ಗೆ ಕೂಡ ತಾವು ನಾನು ಈ ಜಾತಿಯವಳು ಅಂತ ಕೂಡ ಹೇಳಿರೋದು ಎಷ್ಟೋ ಸ್ವಲ್ಪ ಕಾಂಟ್ರವರ್ಷಿ ಆಗಿರುವಂತದ್ದು. ಆಮೇಲೆ ಎಲ್ಲೆಲ್ಲೆಲ್ಲೋ ಕಡೆಯಾಗಿ ನೀವು ಮಾಡಿರುವಂತ ಚಿತ್ರ ನಿರ್ಮಾಣ ಮಾಡಿರುವಂತ ಅಲ್ಲಿ ಕೂಡ ಕಾಂಟ್ರವರ್ಷಿಯನ್ನ ಎದ್ಕೊಂಡು ಒಂದು ಆ ವಿಚಾರದ ಬಗ್ಗೆ ಕಾನೂನಾತ್ಮಕವಾಗಿ ನೀವು ಫೈಟ್ ಮಾಡಿ, ಅಥವಾ ಕಾನೂನಾತ್ಮಕವಾಗಿ ನೀವು ಆ ಜಾಗದಲ್ಲಿ ನಿಮ್ದೇ ಅಂತ ವೈಯಕ್ತಿಕವಾಗಿ ಅದು ಮಾಡಿದ್ರೆ ಅದು ಓಕೆ. ಆದ್ರೆ ರಂಪಾಟ ಮಾಡಿ ಬೇರೆ ಬೇರೆ ವಿಚಾರವನ್ನ ಹೇಳಿ ಅಥವಾ ಬೇರೆ ಬೇರೆ ಮಾಧ್ಯಮದವ್ರ ಮುಂದೆ ಏನೇನೋ ಮಾತಾಡಿ ಏನೇನೋ ಹೇಳೋದಲ್ಲ ಅದು. ಅಂದ್ರೆ ಆ ಮಗನಿಗೆ ಒಂದು ಗೌರವ, ಮಗನಿಗೆ ಒಂದು ಪ್ರೀತಿ. ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರು, ನಾನೇನಾದ್ರೂ ಸ್ವಲ್ಪ ಮಾತಾಡಿದ್ರೆ ಅಥವಾ ನಾನೇನಾದ್ರೂ ಸ್ವಲ್ಪ ಇದ್ರೆ ಏನಾದ್ರೂ ನನ್ನ ಮಗನಿಗೆ ಅಥವಾ ಮಗನಿಗೆ ತೊಂದ್ರೆ ಅಂತಲ್ಲ, ನನ್ನ ಮಗನಿಗೆ ಏನಾದ್ರೂ ಮರ್ಯಾದೆ ಪ್ರಶ್ನೆ ಆಗ್ಬೋದು, ಅಥವಾ ನನ್ನ ಮಗನನ್ನ ಬೇರೆ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ಬೋದು ಅನ್ನೋ ಒಂದು ಸಣ್ಣ ಪರಿಜ್ಞಾನನು ಕೂಡ ಇಲ್ಲ ಅಂತ ನಮ್ಮ ಮಾಧ್ಯಮದ ಅಂದ್ರೆ PM.TV.ಗೆಲ್ಲ ಎಲ್ರು ಕರೆ ಮಾಡಿ ಕೇಳ್ತಾರೆ, ಸರ್ ಇದು ಸರಿನಾ ತಪ್ಪ ಅಂತ. ನೋಡಿ, ಅದು ನಿಮ್ದು ಅವ್ರದ್ದು ಅದು ಬೇರೆ ವಿಚಾರ, ಅದು ಕಾನೂನಿಗೆ ಬಿಟ್ಟಿರುವಂತ ವಿಚಾರ. ಆದ್ರೂ ಎಲ್ಲೋ ಒಂದು ಕಡೆ ಇವತ್ತು ಮಗ ಸ್ಟಾರ್ ಆದ್ರೇನು, ನೀವು ಸ್ಟಾರ್ ಆದ್ರೇನು, ನಿಮ್ ಮನೇಲಿ ಒಬ್ಬ ಸ್ಟಾರ್ ಇದ್ದಾನೆ ಅಂದ್ಮೇಲೆ ನಿಮ್ಮ ನಡೆ ನುಡುವಳಿಕೆ ಸಂಸ್ಕೃತಿಯಾಗಿ ಇದ್ರೆ ಬಹಳ ಉತ್ತಮ, ಬಹಳ ಒಳ್ಳೆಯದು. ಸೊ ಹಾಗಾಗಿ ನೀವೆಲ್ಲೋ ಒಂದು ಕಡೆ ಆ ರೀತಿಯಾಗಿ ರಂಪಾಟ ಮಾಡಿ, ಕೂಗಾಟ ಮಾಡಿ, ಮಾಧ್ಯಮದವರನ್ನ ಕರೆಸಿ ಮಾಧ್ಯಮದವ್ರ ಮುಂದೆ ನೀವು ಈ ರೀತಿ ಎಲ್ಲ ವಿಷಯಗಳನ್ನ ವ್ಯಕ್ತಪಡಿಸ್ಬೇಕಾದಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಅಂತ ಅನ್ಸಲ್ವಾ? ಎಲ್ಲೋ ಒಂದು ಕಡೆ ಅನ್ಸಲ್ವಾ ಇದು? ನಿಜ ಬೇಜಾರಾಗುತ್ತೆ ಈ ತರ ವಿಷಯಗಳು. ಅವ್ನು ಯಾವನೇ ಇರ್ಲಿ ಪಾಪ, ನಿಮ್ದೇ ನ್ಯಾಯ ಇರ್ಲಿ, ಆದ್ರೆ ಕಾನೂನಾತ್ಮಕವಾಗಿ ಕೇಳ್ಬೋದಾಗಿತ್ತಲ್ಲ. ಯಾಕೆ ನೀವು ಮನೆ ಮುಂದೆ ಹೋಗಿ ರಂಪಾಟ ಮಾಡ್ಬೋದು? ಹೌದಪ್ಪ, ನನ್ ಗಂಡನ ಆಸ್ತಿ ನನ್ನ ಇಷ್ಟ, ಅದು ಮಾಡಿ. ಆದ್ರೆ ನಿಮ್ಮ ಕುಟುಂಬವನ್ನ ನೀವು ಕಷ್ಟದಲ್ಲಿ ಇರ್ಬೇಕಾದಾಗ, ತೊಂದರೆಯಲ್ಲಿ ಇರ್ಬೇಕಾದಾಗ ನಿಮ್ಮನ್ನ ಜನ ಎತ್ತಿ ಹಿಡಿದಿರೋದು, ನಿಮ್ಮನ್ನ ಜನ ಬೆಂಬಲ ಕೊಟ್ಟಿರೋದು. ಅರ್ಥ ಆಯ್ತಲ್ವಾ? ಯಾಕೆ ಯಶ್ ಅವ್ನ್ ಸ್ಟಾರ್ ಅಂದ್ರೆ ಯಶ್ ಯಾವತ್ತಾದ್ರೂ ನಿಮ್ಗೆ ಅನ್ನ ಹಾಕಿಲ್ವಾ?
ಸಂಬಂಧನೇ ಇಲ್ವಾ? ಅವ್ನ್ ಸ್ಟಾರ್ ಅಂದ್ರೆ ಜನ ದುಡಿದಿರುವುದು, ಜನ ಕೊಟ್ಟಿರುವ ಬೆಂಬಲವನ್ನ ನಿಮ್ಮ ಯಾವತ್ತು ಅವ್ರ ಜನದ ಅನ್ನವನ್ನ ನೀವು ತಿಂದಿಲ್ವಾ? ಜನದ ಅನ್ನದ ಋಣ ಇಲ್ವಾ ನಿಮ್ಗೆ? ಅವ್ ತಿಂದಾಗ ಅವ್ರದ್ದು ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ಆ ತರ ಮಾತಾಡ್ಬೇಕಾದ್ರಾಗ. ಎಲ್ಲೋ ಒಂದು ಕಡೆ ಯಶ್ ಅಭಿಮಾನಿಗಳು ಕೂಡ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಎಲ್ಲೋ ಒಂದು ಕಡೆ ನಮ್ ಯಶ್ ಅವ್ರಿಗೆ ಇವ್ರ ತಾಯಿಯಿಂದ ಅವಮಾನ ಆಗುವಂತ ಪರಿಸ್ಥಿತಿ ಬರ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಟ್ವಿಟರ್, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಸುಮಾರು ಕಮೆಂಟ್ಗಳು ಬರ್ತಾ ಇದೆ. ಇದು ತಪ್ಪಲ್ವಾ? ನಿಜವಾಗ್ಲೂ ತಪ್ಪಿದೆಲ್ಲ. ದಯವಿಟ್ಟು ಈ ರೀತಿಯಾಗಿ ಯಾರೇ ಆದ್ರೂ ಅಷ್ಟೇ ಒಬ್ಬ ಮರ್ಯಾದಸ್ಥರು ಕೂಡ ರೀ ಹೋಗಿ ಅಲ್ಲಿ ಅಧಿಕಾರಿಗಳು ಹೇಳಿದ್ರಂತೆ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೇಳಿದ್ರಂತೆ, ಇಲ್ಲ ಬನ್ನಿ ಕೂತ್ಕೊಂಡ್ ಮಾತಾಡೋಣ ಆರಾಮಾಗಿ, ಅದೇನಂತ ಬಗೆಹರಿಸುವ ಆಗ್ಬಿಟ್ರೆ ರಂಪಾಟ. ಅವ್ನಾದ್ರೆ ಸ್ಟಾರ್ ಅದಕ್ಕೆ ಅವ್ ಯಶ್ ಅವರು ಸ್ಟಾರ್ ಆದ್ಮೇಲೆ ನಿಮ್ಗೇನು ಊಟಕ್ಕೆ ಹಾಕಿಲ್ವಾ? ಅನ್ನ ಹಾಕಿಲ್ವಾ? ಯಾಕೆ ಜನದ ಋಣ ಇಲ್ವಾ? ಜನದ ಋಣ ಇಲ್ವಾ? ಹೋಗಿ ಕಾನೂನಾತ್ಮಕವಾಗಿ ಫೈಟ್ ಮಾಡಿ. ಎಲ್ಲಾ ರಂಪಾಟ ಮಾಡಿದ್ಮೇಲೆ ಕೋರ್ಟ್ ಮೊರೆ ಹೋಗ್ತೀನಿ ಅಂದ್ರೆ ಏನ್ರಿ ನ್ಯಾಯ ಇದು? ಒಬ್ಬರ ಸಮಾಜದಲ್ಲಿದ್ದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಮನೆ ವ್ಯಕ್ತಿಯಲ್ಲಿದ್ದಾಗ ನೀವ್ ಈ ತರ ರಂಪಾಟ ಮಾಡ್ರಿ ಎಷ್ಟು ಕೆಟ್ಟ ಸಂದೇಶ ಹೋಗುತ್ತೆ. ನಿಜ ಅಲ್ವಾ? ತಪ್ಪು ಇದೆಲ್ಲ ತಪ್ಪು. ನೀವು ಮಾಡ್ತಾ ಇರೋದು ತಪ್ಪು. ಇದು ಬೇರೆ ರೀತಿಯಾಗಿ ಕೂಡ ಪರಿಣಾಮ ಬೀಳುವಂತ ವ್ಯವಸ್ಥೆನೂ ಕೂಡ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಬರ್ತಾ ಇರುವ ಘಟನೆಗಳೆಲ್ಲಾ ನಿಮ್ದು ಕಾಂಟ್ರವರ್ಸಿನೇ. ಎಲ್ಲ ಕಾಂಟ್ರವರ್ಸಿನಿ. ಹಾಗಾಗಿ ದಯವಿಷ್ಟು ನಿಮ್ಗೆ ಎಷ್ಟು ತಾಳ್ಮೆ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಅದನ್ನೇ ಮುಂದುವರಿಸ್ತೀರಾ ಅಂದ್ರೆ ಒಂದಿಲ್ಲ ಒಂದ್ ದಿವಸ ಕಾನೂನು ನಿಮ್ಗೆ ಪಾಠ ಕಲಿಸುತ್ತೆ. ಕಾನೂನು ಖಂಡಿತವಾಗ್ಲೂ ಪಾಠ ಕಲಿಸುತ್ತೆ ಅನ್ನೋ ಒಂದು ವಿಚಾರವನ್ನ ಇವತ್ತಿನ ಈ ಚರ್ಚೆಯನ್ನ ಕುರಿತು ತಮ್ಮ ಮುಂದೆ ವಿಷಯನ ವ್ಯಕ್ತಪಡಿಸದೆ ಸ್ನೇಹಿತರೆ ತಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಅವ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್. ನಮಸ್ಕಾರ.